ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು, 1 ಇಂಚು ಶುಂಠಿ ಮತ್ತು 4 ಬೆಳ್ಳುಳ್ಳಿ ಹೆಸಳುಗಳು, 3 ಕತ್ತರಿಸಿದ ಈರುಳ್ಳಿ, ಒಂದು ಕಪ್ ಗೇರು ಬೀಜ, 4 ಹಸಿಮೆಣಸು, 1 ಚಮಚ ಗಸಗಸೆ. ಇವೆಲ್ಲವನ್ನು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ ನಂತರ ಇವೆಲ್ಲವನ್ನು ತಣಿಸಿ ಮಿಕ್ಸಿ ಜಾರ್ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ನಂತರ ಕಾವಲಿಯಲ್ಲಿ 2 ಚಮಚ ತುಪ್ಪ ಹಾಕಿ ಪನ್ನೀರ್ ಸ್ಲೈಸ್ಗಳನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಅದಕ್ಕೆ ರುಬ್ಬಿದ ಪೇಸ್ಟನ್ನು ಹಾಕಿ ಸ್ಟೀರ್ ಮಾಡಬೇಕು. ನಂತರ 1 ಕಪ್ ಹಾಲನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ 2 ಚಮಚ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಬೇಕು. ನಂತರ ಫ್ರೈ ಮಾಡಿದ ಪನ್ನೀರ್ ಸ್ಲೈಸಸ್ಗಳನ್ನು ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕಬೇಕು. ನಂತರ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇದಕ್ಕೆ ನಾವು ಫ್ರೆಶ್ ಕ್ರೀಮನ್ನು ಹಾಕಿ 1 ನಿಮಿಷ ಕುದಿಯಲು ಬಿಡಬೇಕು. ಈಗ ನಮ್ಮ ಪನ್ನೀರ್ ನವಾಬಿ ಕರಿ ರೆಡಿಯಾಗಿದೆ. ಇದನ್ನು ಚಪಾತಿ ನಾನ್ಗಳೊಂದಿಗೆ ಸವಿಯಲು ಕೊಡಿ. ಇದು ತುಂಬ ಟೇಸ್ಟಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನಮಗೆ ಒಂದು ಲೈಕ್ ಕೊಡಿ.